ಸಾಗರ್ ಆಚಾರ್ಯ ರಾಯಲ್ ಸ್ಟ್ರೈಕರ್ಸ್ ಕೂಡ ಈ ಒಂದು ಪಂದ್ಯಾಟವನ್ನು ಆಡ್ತದೆ. ಶ್ರೀಮತಿ ಪುಷ್ಪ ಮತ್ತು ಶ್ರೀ ಪುರುಷೋತ್ತಮಾಚಾರ್ಯ ವೈಶಾಖಾಚಾರ್ಯ ಹಾಗೆ ವೈದಿಕ ಆಚಾರ್ಯ ಸಾರಥ್ಯದ ತಂಡ ನೀಡಿಕಲ್ ಟೈಗರ್ಸ್ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಸ್ತುತ ಪಂದ್ಯಾಟ ನೀಡಿಕಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಚಾಲ್ತಿಯಲ್ಲಿ ಹೊಸ ಬೌಲರ್ ಸಂತೂನನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆರಂಭಿಕ ಜೋಡಿಗಳು ಸ್ಟ್ರೈಕರ್ ನಲ್ಲಿ ರಾಯಲ್ ಸ್ಟ್ರೈಕರ್ಸ್ ನ ಪರವಾಗಿ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಮೊದಲನೇ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡ್ರೆ ಎರಡನೇ ಬಾರಿಗೆ ಮತ್ತೆ ಸಂತು ಕಂಡುಕೊಳ್ಬೇಕಾಗಿದೆ. ಇತ್ತ ಕಡೆ ಗೊಂಬೆಗಳು ಪ್ರೇಕ್ಷಕರನ್ನು ಮನರಂಜಿಸ್ತಾ ಇದೆ, ಕ್ರೀಡಾಪಟುಗಳನ್ನು ಮನರಂಜಿಸಿಕೊಳ್ಳುತ್ತಾ ಇದೆ. ಈ ಬಾರಿ ನೆಟ್ಟನೇರ ಹೊಡೆತ ಓಟುಗಳು ಬರ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ನ ಖಾತೆ ಕೂಡ ಆರಂಭವಾಗ್ತಾ ಇದೆ. ಆರಂಭಿಕ ಜೋಡಿಗಳು ಒಂದೆಡೆ ಸೂರ್ಯ, ಇನ್ನೊಂದೆಡೆ ಸಂದೀಪ. ಮೂರನೇ ಬಾಯಿ ಎಸ್ತಗಾರಿಕೆಯಲ್ಲಿ ಸಂತು. ಈ ಬಾರಿ ಗುಡಿಸುವ ಪ್ರಯತ್ನವನ್ನು ಮಾಡಿದ್ರು, ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ನಾಲ್ಕನೇ ಬಾರಿಗೆ ಮತ್ತೆ ಸಂತು ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಚಾಲ್ತಿಯ ಮೊದಲ ಒಬ್ಬನಲ್ಲಿ ಮತ್ತೆ ಎಸೆಗಾರಿಕೆಯಲ್ಲಿ ಸಂತು. ನಾಲ್ಕನೇ ಬಾರಿಗೆ ಚೆಂಡನ್ನ ಎಸೆಯಬೇಕಾಗಿದೆ. ಫುಲ್ ಟಾಸ್ ಮಾದರಿಯ ಚೆಂಡು ಶರಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಡೀಪ್ ಸ್ಕ್ವೇರ್ ಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇದೀಗ ಬೌಂಡ್ರಿಯ ಸೇರ್ಪಡೆ ಆಗ್ತಾ ಇದೆ. ನಾಲ್ಕೋಟಮ ಸೇರ್ಪಡೆ ಕೂಡ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆ ಭಾಗದ ಯುವ ಕ್ಷೇತ್ರ ರಕ್ಷಕ ಮಾಡಿದ್ರು. ನಾಲ್ಕೋಟದ ಸೇರ್ಪಡೆ ಆಗ್ತಾ ಇದೆ. ಈಗ ಅಂಕಿಅಂಶ ಪಟ್ಟಿ 6ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಟಾಪ್ ಎಂಡ್ ಆಗ್ತಾ ಇದೆ ಚೆಂಡು. ಒಂದು ಓಟದ ಪೂರೈಕೆ ಕೂಡ 7 ಓಟವನ್ನ ರಾಯಲ್ ಸ್ಟ್ರೈಕರ್ಸ್ ದಾಖಲಿಸಿಕೊಳ್ತಾ ಇದೆ. ಆರಂಭಿಕೊಂಡ ಚಾಲ್ತಿಯಲ್ಲಿ ಎಸೆಗಾರಿಕೆಯಲ್ಲಿ ಸಂತು. ಸ್ಟ್ರೈಕರ್ ನಲ್ಲಿ ಇನ್ನೂ ಕೂಡ ಆರಂಭಿಕ ಜೋಡಿಗಳು ಒಂದೆಡೆ ಕೊನೆಯ ಬಾರಿಗೆ ಮತ್ತೆ ಸಂತು ಕಂಡುಕೊಳ್ಬೇಕಾಗಿದೆ. ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಮತ್ತೆ ಬೀಟಾರ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಒಬ್ಬನ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಒಬ್ಬನ ಮುಕ್ತಾಯವನ್ನು ಕಂಡುಕೊಂಡ್ರೆ ರಾಯಲ್ ಸ್ಟ್ರೈಕರ್ಸ್ ತಂಡ 8 ಓಟವನ್ನು ಪೂರೈಸಿಕೊಳ್ತಾ ಇದೆ. ಇತ್ತ ಗೊಂಬೆ ಪ್ರೇಕ್ಷಕರಿಗೆ ಮನರಂಜನೆ ನೀಡ್ತಾ ಇದೆ. ಸಮಯ ಕಳೆಯುತ್ತಿದ್ದಂತೆ, ಸಮಯ ಸಾಗಿದಂತೆ ಪ್ರೇಕ್ಷಕರ ದಂಡೆ ಹೆಚ್ಚಾಗಿ ಬರ್ತಾ ಇದೆ. ಯುವಕರಿಂದ ಹಿಡಿದು ಮುದುಕರವರೆಗೆ ನೋಡುವಂತ ಒಂದು ಉತ್ತಮ ರೀತಿಯ ಕ್ರೀಡೆ ಅಂದ್ರೆ ಅದು ಒಂದು ಕ್ರಿಕೆಟ್ ಆಗಿರ್ತದೆ. ಕ್ರಿಕೆಟ್ ಅನ್ನೋದು ಒಂದು ಅದೃಷ್ಟ ದುರಾದೃಷ್ಟದ ಒಂದು ಪಂದ್ಯಾಟ. ಕೆಲವೊಂದು ಪಂದ್ಯಾಟದಲ್ಲಿ 1 ರನ್ನಿಗೆ ಸೋತಂತ ಕ್ಷಣಗಳು ಇವೆ. ಅದೇ ಒಂದು ಬಾಲ್ ನಲ್ಲಿ ಬೌಂಡ್ರಿ ಸಿಕ್ಸರ್ ಅನ್ನು ದಾಖಲಿಸಿದಂತ ಕ್ಷಣಗಳು ಇವೆ. ಆ ನಿಟ್ಟಿನಲ್ಲಿ ಸೋಲು ಗೆಲುವಿನ ಸೋಪಾನ, ಗೆದ್ದರೆ ಮಾತ್ರ ಸನ್ಮಾನ ಅನ್ನುವ ನಿಟ್ಟಿನಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒಂದೆಡೆ ಇತ್ತ ಕಡೆ ಡಿಜೆ ಆಪರೇಟ್ ನಲ್ಲಿ ಇದುವರೆಗೂ ನಮ್ಮದಿಗೆ ಸಹಕರಿಸಿದಂತೆ ಕಮೆಂಟೇಟರ್ ಆಗಿ ಸಹಕರಿಸಿದಂತೆ ನಮ್ಮ ರಾಘು ಮಡ್ಪಡಿಯನ್ನು ಆಲ್ರೌಂಡರ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಆತ ಕಡೆ ಡಿಜೆ ಅಲ್ಲಿ ಆಪರೇಟ್ ಅನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದ್ವಿತೀಯ ಎಸೆಗಾರಿಕೆಯಲ್ಲಿ
ನೀಡಗಲ್ಸ್ ಟೈಗರ್ಸ್ ಪರವಾಗಿ ಸುಮಿತ್ ಆಚಾರ್ಯರನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆರಂಭಿಕ ಪಾರ್ಟ್ನರ್ಶಿಪ್ ಆಕಾರದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಒಂದೆಡೆ ಸೂರ್ಯಾಚಾರ್ಯ, ಇನ್ನೊಂದೆಡೆ ಸಂದೀಪ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ದ್ವಿತೀಯ ಒಬ್ಬನ ಚಾಲ್ತಿಯಲ್ಲಿ ಆರಂಭಿಕ ಚೆಂಡಿಗಾಗಿ, ಪ್ರಥಮ ಚೆಂಡಿಗಾಗಿ ಸುಮೆ ಈ ಬಾರಿ ಟಾಪ್ ಎಚ್ ಆಗ್ತಾ ಇದೆ. ಒಂದು ಓಟದ ಪೂರೈಕೆ ಕೂಡ ಉತ್ತಮ ರೀತಿಯ ಗೂಟ ರಕ್ಷಣೆನ ಆ ಭಾಗದ ಗೂಟ ರಕ್ಷಕ ಮಾಡಿದ್ರೆ ಓಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ ಇದೀಗ 9ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ದ್ವಿತೀಯ ಬಾರಿಗೆ ಮತ್ತೆ ಸುಮಿತ್ ಆಚಾರ್ಯ ಕಂಡುಕೊಳ್ಬೇಕಾಗಿದೆ. ತೀವ್ರ ಯಾರ್ಕರ್ ಮಾದರಿಯ ಚೆಂಡು, ಸ್ಲೋವರ್ ಚೆಂಡು, ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಗತಿ ಪರಿವರ್ತನೆಯ ಚೆಂಡನ್ನ ಸುಮಿತ್ ಆಚಾರ್ಯ ದಾಖಲಿಸಿಕೊಳ್ತಾ ಇದ್ದಾನೆ. 3ನೇ ಬಾರಿಗೆ ಮತ್ತೆ ಸುಮಿತ್ ಕಂಡುಕೊಳ್ಬೇಕಾಗಿದೆ. ಕ್ರೀಸ್ ಸ್ಕೇಲ್ ಮಾದರಿಯ ಆಲ್ರೌಂಡರ್ ಆಟಗಾರ ಸುಮಿತ್ ಆಚಾರ್ಯ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಎಸೆತ ಚೆಂಡು ಯಕ್ಷ ಕವರ್ಸ್ ಭಾಗದಲ್ಲಿ ಷಡಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸೂರ್ಯನ ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಸೂರ್ಯ ಬ್ಯಾಕ್ ಟು ದ ಪೆವಿಲಿಯನ್. ಮೊದಲ ಕೊಂಡಿ ನೆಲ ಕುಳಿತಾ ಇದೆ. ಹೊಸ ದಾಂಡಿಗರ ಸೇರ್ಪಡೆ ಆದ್ರೆ ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಬ್ಯಾಟ್ಸ್ಮನ್ ನೇಮನ್ನು ತಿಳಿಸ್ಕೊಡ್ಬೇಕು. ರಾಯಲ್ ಸ್ಟ್ರೈಕರ್ಸ್ ತಮ್ಮ ಎಕ್ಸ್ಟ್ರಾ ಪ್ಲೇಯರ್ ಅನ್ನು ನಮ್ಮೊಂದಿಗೆ ಸಹಕರಿಸಿ. ಹರ್ಷಿತ್ ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ಕ್ಷಮಿಸಿ ವಿಘ್ನೇಶ್ ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ದ್ವಿತೀಯವನ್ನ ಚಾಲ್ತಿಯಲ್ಲಿ ಈ ಬಾರಿ ಸತ ಚೆಂಡು ಸಾಕಷ್ಟು ಒಳತಿರುವನ್ನು ಕಂಡುಕೊಳ್ತಾ ಇದೆ. ಚೆಂಡು ಗತಿ ಬರುವಂತೆ ಚೆಂಡನ್ನ ಸುಮಿತ್ ದಾಖಲಿಸಿಕೊಳ್ತಾ ಇದ್ದಾರೆ. ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಕೊನೆಯ ಬಾರಿಗೆ ಮತ್ತೆ ಸುಮಿತ್ ಕಂಡುಕೊಳ್ಬೇಕಾಗಿದೆ. ಸುಮಿತ್ ವಿಘ್ನೇಶ್ ಆಚಾರ್ಯ ಈ ಬಾರಿ ತೀರಾ ಶಾರ್ಟ್ ಆಗಿ ಬಂದಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಅಲ್ಲಿ ಕಾರ್ಡ್ ಬಿಯನ್ಗೆ ಬಲವಾದ ಮನವಿಗೆ ಥರ್ಡ್ ಅಂಪೈರ್ ಮನವಿಯನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಸ್ಟಂಪ್ ಔಟ್ಗೆ ಬಲವಾದ ಮನವಿಯನ್ನು ಥರ್ಡ್ ಅಂಪೈರ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಡಿಸಿಷನ್ ಇನ್ನು ಕೂಡ ಪೆಂಡಿಂಗ್ ಅಲ್ಲಿ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇದೆ.
ಔಟ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಇತ್ತ ಕಡೆ ಎಂಲೈನ್ ಸ್ಪೋರ್ಟ್ಸ್ ನ ಕ್ಯಾಮರಾಗಳೆಲ್ಲವೂ ಹದ್ದಿನ ಕಣ್ಣಿನ ಹಾಗೆ ಕಾರ್ಯನಿರ್ವಹಿಸಿಕೊಳ್ಳುತ್ತಾ ಇದೆ. ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಹೊಸ ದಾಡಿಗ ಶಿವಯಾನ ಶಿವಪ್ರಸಾದ್ ಆಚಾರ್ಯನ ಎಂಟ್ರಿ ಆಗ್ತಾ ಇದೆ. ಎಸೆಗಾರಿಕೆಯಲ್ಲಿ ಜಗ್ಗು ಈ ಬಾರಿ ಎಸೆತ ಚೆಂಡು ಸಾಕಷ್ಟು ಒಳ ತಿರುಮನ ಕಂಡುಕೊಳ್ತಾ ಇದೆ. ಚೆಂಡು ಓಟಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಎದುರಾಳಿಯನ್ನ ಕಟ್ಟಿ ಹಾಕುವಲ್ಲಿ ಕೊಂಚ ಯಶಸ್ಸನ್ನ ನೇಡಿಗಲ್ ಟೈಗರ್ಸ್ ಮಾಡಿಕೊಳ್ತಾ ಇದೆ. ಎರಡನೇ ಬಾರಿಗೆ ಮತ್ತೆ ಜಗ್ಗು ಈ ಬಾರಿ ಎಸೆತ ಚೆಂಡು ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ನೇರ ಗುರಿ ಸಾಗಿದ್ರೆ ರನ್ಗೆ ಅವಕಾಶ ಕೈ ಸೇರ್ತಾ ಇಲ್ಲ. ಒತ್ತಡ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿ ಇದೀಗ 10 ಓಟವನ್ನು ಸೂಚಿಸಿಕೊಳ್ತಾ ಇದೆ. 10 ಲಾಸ್ ಆಫ್ 2 ವಿಕೆಟ್. ಚಾಲ್ತಿಯ ತೃತೀಯ ಎಸೆತಕ್ಕಾಗಿ ಜಗ್ಗು ಈ ಬಾರಿ ಎಸೆತ ಚೆಂಡು ಒಳ ತಿರುಮನೆ ಕಂಡುಕೊಂಡಂತ ಚೆಂಡಿಗೆ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಇದೀಗ ಅಂಕಿಅಂಶ ಪಟ್ಟಿ 11ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಮೂರನೇ ಬಾರಿಗೆ ಮತ್ತೆ ಜಗ್ಗು ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಓಟದ ಪೂರೈಕೆಯು ಕೂಡ ಅಂಕಿಅಂಶ ಪಟ್ಟಿ 11ರಿಂದ 12ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ತೃತೀಯ ಚಾಲ್ತಿಯಲ್ಲಿ ನೇಡಿಗಲ್ ಟೈಗರ್ಸ್ ಪರವಾಗಿ ಜಗ್ಗು ಎಸೆಗಾರಿಕೆಯಲ್ಲಿ ಈ ಬಾರಿ ಗತಿ ಪರಿವರ್ತನೆ. ಚೆಂಡು ಸಾಕಷ್ಟು ಒಳ ತಿರುಮನ್ನು ಕಂಡುಕೊಳ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಒಬ್ಬನ ಎರಡನೇ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡ್ರೆ 5ರ ಬಾರಿಗೆ ಜಗ್ಗು ಕೊಂಡ್ಕೊಳ್ಬೇಕಾಗಿದೆ. ತೀರ ಶಾರ್ಟ್ ಆಗಿ ಬಂದ ಚೆಂಡು ಕ್ಲಿಯರ್ ಬಾಲ್ ಉದ್ದರಿನೆಲ್ಲ ಕುಳಿತಾ ಇದೆ. ಸಂದೀಪ್ ಇನ್ನಿಂಗ್ಸ್ ಕೂಡ ವ್ಯಕ್ತವಾಗ್ತಾ ಇದೆ. ಸಂದೀಪ್ ಬ್ಯಾಕ್ ಇನ್ ಟು ದ ಪೆವಿಲಿಯನ್. ಇತ್ತ ಗೊಂಬೆ ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡ್ತಾ ಇದೆ. ಆತ ಕಡೆ IPL ಮಾದರಿಯಲ್ಲಿ ಚೇಸ್ಗರ್ಲಿದ್ರು. ಇಲ್ಲಿ ನಮ್ಮೊಂದಿಗೆ ಇವತ್ತಿನ ದಿನ ಫ್ಯಾಮಿಲಿ ಟ್ರೋಫಿಯಲ್ಲಿ ಗೊಂಬೆಗಳ ನರ್ತನಗಳು ಕಂಡು ಬರ್ತಾ ಇದೆ. ಕರ್ನಾಟಕ ಟೆನ್ನಿಸ್ ಬಾಲ್ ಅಲ್ಲಿ ಉತ್ತಮ ರೀತಿಯ ಪಂದ್ಯಾಟವನ್ನ ಇವತ್ತಿನ ದಿನ ನೇನಿಕಲ್ ಪ್ರೀಮಿಯರ್ ಲೀಗ್ ಮುಖಾಂತರ ಸಾಗಿ ಬರ್ತಾ ಇದೆ. ಆತ ಕಡೆ ಇವತ್ತು ಪಂದ್ಯಾಟದ ವೀಕ್ಷಣೆಗಾಗಿ ದೇಶದ ವಿವಿಧ ದೇಶದಲ್ಲಿ ವೀಕ್ಷಿಸಲು ಎಂಲೈನ್ ಸ್ಪೋರ್ಟ್ಸ್ ನಮ್ಮೊಂದಿಗೆ ಸಹಕರಿಸಿಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆಯಲ್ಲಿ JP ಯಾನ ಜಗ್ಗು ಎಸೆಗಾರಿಕೆಯಲ್ಲಿ ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ಹೊಸ ದಾಡಿಗ ಪ್ರಶಾಂತ್ ಆಚಾರ್ಯ. ತೀರ ಪುಲ್ಟಾಸ್ ಮಾದರಿಯ ಚೆಂಡು ಈ ಬಾರಿ ಲಾಗರ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಪೂರೈಕೆ ಕೂಡ ಒಬ್ಬನ ಮುಕ್ತಾಯವಾಗ್ತಾ ಇದೆ. ಮೂರನೇ ಒಬ್ಬನ ಮುಕ್ತಾಯವಾಗ್ತಾ ಇದೆ. ತೃತೀಯ ಒಬ್ಬನ ಮುಕ್ತಾಯವನ್ನು ಕಂಡುಕೊಂಡ್ರೆ ರಾಯಲ್ ಸ್ಟ್ರೈಕರ್ಸ್ ತಂಡ 13 ಓಟವನ್ನು ಪೂರೈಸಿಕೊಳ್ತಾ ಇದೆ. 13 ಲಾಸ್ ಆಫ್ 3 ವಿಕೆಟ್ಸ್. ಮತ್ತೆ ಹೊಸ ಬೌಲರ್ ಅನ್ನು ಪರಿಚಯಿಸುವ ಪ್ರಯತ್ನವನ್ನ ನೇಡಿಗಲ್ ಟೈಗರ್ಸ್ ಮಾಡ್ತಾ ಇದೆ. ಮತ್ತೆ ಅಂತಿಮ ಚಾಲ್ತಿಯಲ್ಲಿ ಹೊಸ ಬೌಲರ್ ಸತೀಶನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕನಿಷ್ಠ ಮಟ್ಟದ ಪಂದ್ಯಾಟ ಅಂಕಣದ ಬಲಭಾಗದಲ್ಲಿ ಸಾಗಿ ಬರ್ತಾ ಇದೆ. 35 ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಬಹುದು. ಪೈಪೋಟಿಯ ಮೊತ್ತವನ್ನು ದಾಖಲಿಸಿದ್ರೆ ಪಂದ್ಯದ ಚಿತ್ರಣವೇ ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ತೃತೀಯ ಚಾಲ್ತಿಯಲ್ಲಿ ಹೊಸ ಬೌಲರ್
ಸತೀಶ್ ಎಸ್ತುಗಾರಿಕೆಯಲ್ಲಿ ಆರಂಭಿಕ ಸೆಕ್ಷನ್ ಅಲ್ಲಿ ಇನ್ನು ಕೂಡ ಕೊನೆಯ 6 ಎಸೆತ ಬಾಕಿ ಉಳಿತಾ ಇದೆ. ಒಂದೆಡೆ ರಾಯಲ್ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡಿದ್ರೆ ಇನ್ನೊಂದೆಡೆ ನೇಡಿಗಲ್ ಟೈಗರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಮತ್ತೆ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಇದೀಗ ಅಂಕಿಅಂಶ ಪಟ್ಟಿ 14ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮವನ್ನು ಚಾಲ್ತಿಯಲ್ಲಿ ಆರಂಭಿಕ ಚೆಂಡಿಗಾಗಿ ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಮತ್ತೆ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಈ ಓವರ್ನ 2ನೇ ಅಕ್ರಮ ಎಸೆತವನ್ನ ಸತೀಶ್ ದಾಖಲಿಸಿಕೊಳ್ತಾ ಇದ್ದಾನೆ. ಎಡೋಟದ ಹೆಚ್ಚುವರಿ ಓಟವನ್ನು ಬಿಟ್ಕೊಟ್ರು. ಆರಂಭಿಕ ಚೆಂಡಿಗಾಗಿ ಮತ್ತೆ ಸತೀಶ್ ಆಚಾರ್ಯ. ಈ ಬಾರಿ ಎಸೆತ ಚೆಂಡು ಮಿಡೌನ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದು ಓಟದ ಪೂರೈಕೆ ಕೂಡ ಗತಿ ಪರಿವರ್ತನೆ ಚೆಂಡನ್ನು ಸತೀಶ್ ದಾಖಲಿಸಿಕೊಳ್ತಾ ಇದ್ದಾನೆ. ದ್ವಿತೀಯ ಬಾರಿಗೆ ಮತ್ತೆ ಸತೀಶ್ ಕಟ್ಕೊಳ್ಬೇಕಾಗಿದೆ. ಸ್ಟ್ರೈಕರ್ ಎಂಡ್ ನಲ್ಲಿ ಮತ್ತೆ ಶಿವು, ಸತೀಶ್ ಟು ಶಿವು. 2ನೇ ಬಾರಿಗೆ ಈ ಬಾರಿ ಪುಲ್ಟಸ್ ಮಾದರಿಯ ಚೆಂಡು ಓಟಗಳು ಬರ್ತಾ ಇದೆ. ಒಂದು ಓಟದ ಪೂರೈಕೆ ಕೂಡ ಬೀಟಾರ್ ಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂದು ಓಟದ ಪೂರೈಕೆ. ಇದೀಗ ಅಂಕಿಅಂಶ ಪಟ್ಟಿ 17 ಓಟವನ್ನು ಸೂಚಿಸಿಕೊಳ್ತಾ ಇದೆ. ಅಂತಿಮವನ್ನು ಚಾಲ್ತಿಯಲ್ಲಿ ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಮತ್ತೆ ವೈಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದು ಓಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ 17ರಿಂದ 18ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮವನ್ನು ಚಾಲ್ತಿಯಲ್ಲಿ ಇನ್ನು ಕೂಡ ಅಂತಿಮ ಕೆಸ್ತ ಬಾಕಿ ಉಳಿತಾ ಇದೆ. ಕ್ರಿಕೆಟ್ ಅನ್ನೋದು ಒಂದು ಅದೃಷ್ಟ ದುರಾದೃಷ್ಟದ ಒಂದು ಪಂದ್ಯಾಟ. ಗೆಲುವು ಯಾರ ಬಡಲಿಗೆ ಅನ್ನೋದು ಇನ್ನು ಕೂಡ ಚಂಚಲೆಯಾಗಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ನೇನಿಕಲ್ ಪ್ರೀಮಿಯರ್ ಲೀಗ್ ಸಾಗಿ ಬರ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಲಾಗೌಟ್ ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು ಒಂದು ಓಟದ ಪೂರೈಕೆ ಕೂಡ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇನ್ನು ಕೂಡ ಆರಂಭಿಕ ಸೆಕ್ಷನ್ ನಲ್ಲಿ ಕೊನೆಯ ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. 4ನೇ ಬಾರಿಗೆ ಮತ್ತೆ ಸತೀಶ್ ಕಟ್ಕೊಳ್ಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ಎಕ್ಸ್ಟ್ರಾ ಕವರ್ಸ್ ಪಾಯಿಂಟ್ ಭಾಗದಲ್ಲಿ ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಉದ್ದರಿದೆಲ್ಲ ಕೊಡ್ತಾ ಇದೆ. ಸಂತೋಷ್ ಉತ್ತಮ ರೀತಿಯ ಕ್ಯಾಚ್ ಅನ್ನ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಪಡೆದ್ರು. ಶಿವು ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಶಿವು ಬ್ಯಾಕ್ ಇನ್ ಟು ದ ಪೆವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆ ಆಗ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ರಾಜೇಶ್ ಆ ಕಡೆದ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾನೆ. ಮೂಲಕ ಮತ್ತೆ ಉದ್ದರದೆಲ್ಲ ಕೊಡ್ತಾ ಇದೆ. ರಾಜೇಶ್ ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಕಂಡುಕೊಂಡ್ರೆ ರಾಯಲ್ ಸ್ಟ್ರೈಕರ್ಸ್ ಪರವಾಗಿ ಕಾರ್ತಿಕ್ ಆಚಾರ್ಯ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ದಾನೆ. ಇನ್ನು ಕೂಡ ಆರಂಭಿಕ ಸೆಕ್ಷನ್ ಅಲ್ಲಿ ಕೊನೆ ಒಂದೇ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಕೊನೆಯ ಬಾರಿಗೆ ಸತೀಶ್ ಕಟ್ಕೊಳ್ಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ಓಟಗಳು ಬರ್ತಾ ಇಲ್ಲ. ರನ್ಔಟ್ ಆಗ್ತಾ ಇದೆ. ಆರಂಭಿಕ ಸೆಕ್ಷನ್ ಕೂಡ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಸೆಕ್ಷನ್ ಮುಕ್ತಾಯವನ್ನ ಕಂಡುಕೊಂಡ್ರೆ ರಾಯಲ್ ಸ್ಟ್ರೈಕರ್ಸ್ ತಂಡ 19 ಓಟವನ್ನು ಪೂರೈಸಿಕೊಳ್ತಾ ಇದೆ. 20ರ ಗುರಿಯನ್ನ ನೇಡಿಗಲ್ ಟೈಗರ್ಸ್ಗೆ ಬಿಟ್ಟು ಕೊಡ್ತಾ ಇದೆ.
ಆ ನಿಟ್ಟಿನಲ್ಲಿ ಕನಿಷ್ಠ ಮಟ್ಟದ ಪಂದ್ಯಾಟ, ಗರಿಷ್ಠ ಒತ್ತಡವನ್ನು ತರುವ ಸಾಧ್ಯತೆ ಇದೆ. ಒಂದು ವೇಳೆ ಡಾಟೆಡ್ ಬಾಲ್ಗಳು ಬಂದ್ರೆ ಮಾತ್ರ ರಾಯಲ್ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಜಯಿಸ್ತಾರೆ. ಅದೇ ಲೆಕ್ಕಾಚಾರ ತಲೆ ಕೆಳಗಾಗಿ ಒಂದು ಬೌಂಡ್ರಿ, ಒಂದು ಸಿಕ್ಸರ್ಗಳು ಬಂದ್ರೆ ಸುಲಭದ ಜಯದತ್ತ ನೇಡಿಗಲ್ ಟೈಗರ್ಸ್ ದಾಖಲಿಸ್ತದೆ. ಅಲ್ಲಿ ಗೊಂಬೆಗಳು ಮಧ್ಯ ಆಕಾರದಲ್ಲಿ ಡ್ಯಾನ್ಸ್ ಅನ್ನ ಮಾಡಿ ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ತಮಗಾಗಿ ಡಿಜೆ ಆಪರೇಟರ್ ಡಿಜೆನ ಪ್ರೇಕ್ಷಕರಿಗೆ ಮನೋರಂಜನೆ ನೀಡಲು ಈ ಒಂದು ಕರ್ನಾಟಕ ಟೆನ್ನಿಸ್ ಬಾಲ್ ನಲ್ಲಿ ಸಾಕಷ್ಟು ಮೊದಲ ಬಾರಿಗೆ ಇಷ್ಟೊಂದು ರೀತಿಯ ವಿಜೃಂಭಣೆಯಿಂದ ಆಕರ್ಷಿಸಿದಂತ ಪ್ರೇಕ್ಷಕರನ್ನು ಆಕರ್ಷಿಸಿರುವಂತ ಗೊಂಬೆಗಳು ಇದೀಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಬೇಕು. ಸಮಯದ ಕೊರತೆ ನಮಗಿದೆ ಸರ್. ಬೆಳಗ್ಗೆ 10 ಸ್ಟಾರ್ಟ್ ಆಗಿರ್ಬೇಕಾದ ಪಂದ್ಯಾಟ ಇದೀಗ 12 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ಅದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ ಅನ್ನೋದನ್ನ ಇಲ್ಲಿ ಸಂಘಟಕರು ತಿಳಿಸಿಕೊಡ್ತಾ ಇದ್ದಾರೆ. ನೇಡಿಗಲ್ ಸ್ಟ್ರೈಕರ್ಸ್ ಆರಂಭಿಕ ಜೋಡಿಗಳು ಒಂದೆರಡು ಸ್ಟ್ರೈಕರ್ ನಲ್ಲಿ ಸಂತನನ ಪರಿಚಯಿಸಿದ್ರೆ ನಾನ್ ಸ್ಟ್ರೈಕರ್ ನಲ್ಲಿ ಪ್ರಕಾಶ್ ನಾನ್ ಸ್ಟ್ರೈಕರ್ ನಲ್ಲಿ ಈ ಬಾರಿ ಎಸೆದ ಚೆಂಡು ಓಟುಗಳು ಲಭಿಸ್ತಾ ಇದೆ. ಒಂದು ಓಟದ ಪೂರೈಕೆ ಕೂಡ ಖಾತೆಯನ್ನ ನೇಡಿಗಲ್ ಟೈಗರ್ಸ್ ಆರಂಭಗೊಳ್ತಾ ಇದೆ. 2ರ ಬಾರಿಗೆ ಮತ್ತೆ ಕಂಡುಕೊಳ್ಬೇಕಾಗಿದೆ. ಸೂರ್ಯ ಎಸೆಗಾರಿಕೆಯಲ್ಲಿ ಈ ಬಾರಿ ಎಸೆದ ಚೆಂಡು ಮತ್ತೆ ಲಾಗೌಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನ ಮಾಡಿದ್ರು. ಒಂದು ಓಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ 2ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ಆರಂಭಿಕ ಓವರ್ನಲ್ಲಿ ಎಸೆಗಾರಿಕೆಯಲ್ಲಿ ಮತ್ತೆ ಸೂರ್ಯ ತೃತೀಯ ಬಾರಿಗೆ ಕಂಡುಕೊಳ್ಬೇಕಾಗಿದೆ. ಈ ಬಾರಿ ನೆಟ್ಟ ನೇರ ಹೊಡೆತ ಚೆಂಡು ಲಾಗೌಟ್ ಭಾಗದಲ್ಲಿ ಸಾಗಿತು. ಓಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ ಇದೀಗ 3ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಬೋಲ್ಗೆ ಒಂದೊಂದು ರನ್ ದಾಖಲಿಸಿದ್ರು ಕೂಡ ಸುಲಭದ ಜಯದತ್ತ ಸಾಗ್ತದೆ ನೇಡಿಗಲ್ ಟೈಗರ್ಸ್. ಅದೇ ಲೆಕ್ಕಾಚಾರ ತಲೆ ಕೆಳಗಾಗಿ ಡಾಟೆಡ್ ಬಾಲ್ಗಳು ಬಂದ್ರೆ ರಾಯಲ್ ಸ್ಟ್ರೈಕರ್ಸ್ ಜಯವನ್ನು ಸಾಧಿಸಿಕೊಳ್ತದೆ. ಆ ನಿಟ್ಟಿನಲ್ಲಿ ಆರಂಭಿಕ ಚಾಲ್ತಿಯಲ್ಲಿ ಎಸೆಗಾರಿಕೆಯಲ್ಲಿ ಮತ್ತೆ ಸೂರ್ಯ ಆಚಾರ್ಯ ಎಸೆಗಾರಿಕೆಯಲ್ಲಿ ನಾಲ್ಕರ ಬಾರಿಗೆ ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಮಿಡಿಕೇಟ್ ಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ 7ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಐದರ ಬಾರಿಗೆ ಸೂರ್ಯ ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಎಸೆದ ಚೆಂಡು ಲೆಗ್ ಸ್ಲಿಪ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ ಇದೀಗ 8ಕ್ಕೆ ನೆಗೆದೇರಿಕೆಯನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಚಾಲ್ತಿಯಲ್ಲಿ ಇನ್ನು ಕೂಡ ಅಂತಿಮ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿಗೆ ಸೂರ್ಯ ಕಂಡುಕೊಳ್ಬೇಕಾಗಿದೆ. ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಬೋನಸ್ ಬ್ಯಾಕ್ ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ
ನಾಲ್ಕೋಟದ ಸೇರ್ಪಡೆ ಆಗ್ತಾ ಇದೆ. ಒಬ್ಬನ ಮುಕ್ತಾಯವಾಗ್ತಾ ಇದೆ. ಅರೇಬಿಕಾ ಒಬ್ಬನ ಮುಕ್ತಾಯವನ್ನು ಕಟ್ಕೊಂಡ್ರೆ ನೇಡಿಗಲ್ ಟೈಗರ್ಸ್ ನ ತಂಡ 12 ಓಟವನ್ನು ಪೂರೈಸಿಕೊಳ್ತಾ ಇದೆ. ಇನ್ನು ಕೂಡ 18 ಎಸೆತ 8 ಓಟಗಳು ಬರಬೇಕಾಗಿದೆ. ಸುಲಭದ ಲೆಕ್ಕಾಚಾರದ ಹಾದಿಯನ್ನ ನೇಡಿಗಲ್ ಟೈಗರ್ಸ್ ದಾಖಲಿಸಿಕೊಳ್ತಾ ಇದೆ. ಅಲ್ಲಿ ಟಾಸ್ಗೆ ಬನ್ನಿ ಅನ್ನೋದನ್ನ ಕೇಳಿಕೊಳ್ತಾ ಇದ್ದಾವ. ಸಿದ್ಧತೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ರಾಯಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪುತ್ತೂರು ಪವರ್ ಸ್ಟಾರ್ಸ್ ಮುಂದಿನ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಆ ನಿಟ್ಟಿನಲ್ಲಿ ಮೊದಲ ಸಿದ್ಧತೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ದ್ವಿತೀಯ ಚಾಲ್ತಿಯಲ್ಲಿ ಹೊಸ ಬೌಲರ್ ಅನ್ನು ಪರಿಚಯಿಸುವ ಪ್ರಯತ್ನವನ್ನು ರಾಯಲ್ ಸ್ಟ್ರೈಕರ್ಸ್ ಮಾಡ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಲೆಜೆಂಡ್ ಎಸ್ತಗಾರ ರಾಜೇಶ್ ಎಸ್ತಗಾರಿಕೆಯಲ್ಲಿ ಇನ್ನು ಕೂಡ ಅರೇಬಿಕಾ ಪಾರ್ಟ್ನರ್ಶಿಪ್ ಕಳೆದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಲೆಗ್ ಸ್ಲಿಪ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ ಇದೀಗ 13 ಓಟವನ್ನು ಸೂಚಿಸಿಕೊಳ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಇನ್ನು ಕೇವಲ 7 ಓಟದ ಅವಶ್ಯಕತೆ ಇದೆ. ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. 2ನೇ ಬಾರಿಗೆ ಮತ್ತೆ ರಾಜೇಶ್ ಕಂಡುಕೊಳ್ಬೇಕಾಗಿದೆ. ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಲಾಗ್ ಆನ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸೂರ್ಯ ಆಚಾರ್ಯ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಉತ್ತರ ನೆಲ ಕುಳಿತಾ ಇದೆ. ಅರೇಬಿಕಾ ಪಾರ್ಟ್ನರ್ಶಿಪ್ ಈಗ ಬರುತ್ತಾ ಇದೆ. ಸಂತು ಇನ್ನಿಂಗ್ಸ್ ಕೂಡ ಮುಕ್ತಾಯಗೊಳ್ತಾ ಇದೆ. ಸಂತು ಬ್ಯಾಕ್ ಇನ್ ಟು ದ ಪೆವಿಲಿಯನ್. ಹೊಸ ದಾಡಿಗ ಸುಮಿತ್ ಆಚಾರ್ಯ ಕಳೆದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಕ್ರಿಸ್ ಗೇಲ್ ಮಾದರಿಯ ಇನ್ನೋರ್ವ ಹೆಮ್ಮೆಯ ಕ್ರಿಕೆಟಿಗ ಕೂಡ. ವಿಶ್ವಕರ್ಮ ಪಂದ್ಯಾಟವನ್ನ ಕಂಡ್ರೆ ಕರ್ನಾಟಕ ಟೆನ್ನಿಸ್ ಬಾಲ್ ಕಂಡಂತ ಇನ್ನೋರ್ವ ಆಲ್ರೌಂಡರ್ ಆಟಗಾರ ಸುಮಿತ್ ಆಚಾರ್ಯ ಆ ಕಡೆದ ಎಂಟ್ರಿಯನ್ನ ಕಂಡುಕೊಳ್ತಾ ಇದ್ದಾನೆ. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ದ್ವಿತೀಯ ಚಾಲ್ತಿಯಲ್ಲಿ ಇನ್ನೂ ಕೂಡ ಅಂತಿಮ 4 ಬಾಕಿ ಉಳಿತಾ ಇದೆ. 3ನೇ ಬಾರಿಗೆ ಮತ್ತೆ ರಾಜೇಶ್ ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ಮತ್ತೆ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಇನ್ನು ಕೇವಲ 5ರ ಅವಶ್ಯಕತೆ ಇದೆ. 3ನೇ ಬಾರಿಗೆ ಈ ಬಾರಿ ಎಸೆತ ಚೆಂಡು ಶರಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಪಂದ್ಯಾಟ ಇದೀಗ ಬೌಂಡ್ರಿಯ ಮುಖಾಂತರ ಸಮಬಲಗೊಳ್ತಾ ಇದೆ. ಇದು ಕೇವಲ 1 ಓಟದ ಅವಶ್ಯಕತೆ. ನಾ ಮೊದಲ ತಿಳಿಸಿದಂತೆ ಸಾಯಿಕರಡ್ನಲ್ಲಿ ಪಂದ್ಯದ ಗತಿಯನ್ನು ಬದಲಾಯಿಸಬಲ್ಲ ನಂಬಿಕೆ ಅದಾಡಿಗ ಸುಮಿತ್ ಆಚಾರ್ಯ ಶೈಕರ್ ಪಡೆದುಕೊಳ್ತಾ ಇದ್ದಾನೆ. ತಾನ ಮೂಲಕ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಮೊದಲ ಜಯವನ್ನು ದಾಖಲಿಸಿಕೊಳ್ತಾ ಇದೆ ನೇಡಿಗಲ್ ಟೈಗರ್ಸ್. ಈ ಬಂದು ಟೂರ್ನಿಯಲ್ಲಿ ಮೊದಲ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಪುರುಷೋತ್ತಮ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ನರ್ ಆಫ್ ಪರ್ಫಾರ್ಮೆನ್ಸ್ ನೇಡಿಗಲ್ ಟೈಗರ್ಸ್ ನ ಸುಮಿತ್ ಆಚಾರ್ಯ ಪಡೆದುಕೊಳ್ತಾ ಇದ್ದಾರೆ. ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ವೀಕ್ಷಣೆ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತದ ವೀಕ್ಷಣೆ ವಿದ್ಯಮಾನಕ್ಕಾಗಿ ಕರ್ನಾಟಕ ಟೆನ್ನಿಸ್ ಬಾಲ್ ಕಂಡಂತ ಇನ್ನೋರ್ವ ರಾಜ್ಯ